Welcome to the largest trek in South India, Kuvara Parvata. ಓಕೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಚಾನಲ್. ಟೈಮ್ ಹತ್ತಿರ 4 ಗಂಟೆ ಆಯ್ತು. ಈಗ ಎದುರುಗಡೆ ಇರೋದು ಸುಬ್ರಹ್ಮಣ್ಯ ದೇವಸ್ಥಾನ. ಹೋಗಿಲ್ಲ, ಹೋಗ್ಬೇಕಾಯ್ತು, ಇನ್ನು ಬಾಗ್ಲೂ ತೆಗ್ದಿಲ್ಲ ಅನಿಸುತ್ತೆ. ಇಲ್ಲೇ 4 ಗಂಟೆ ಆಯಿತು, ಈಗ ಹೊರಡಬೇಕೀಗ. ಇನ್ನೊಬ್ಬ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದ ತಕ್ಷಣ ಹೋಗಬೇಕು. ಅವರು ಅಲ್ಲಿಗೆ 5:30ಗೆ ಬರೋಕ್ಕೆ ಹೇಳಿದ್ದಾರೆ. ಆದರೆ ಆದಷ್ಟು ಒಂದು 5 ಗಂಟೆಗೆ ಅಲ್ಲಿ ತಲುಪೋದ. ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸು ಒಂದು 20 ಮಿನಿಟ್ಸಲ್ಲೆಲ್ಲ ಹೋಗ್ಬೋದು. ಸೊ ಹಂಗೆ ಮುಗಿಸ್ಕೊಂಡು ಏನೇನು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡೆಲ್ಲ ಹಂಗೆ ಸೀದಾ ಹೊರಟ್ಬಿಡೋದ. ಟೈಮ್ ಆಗಿದೆ ಆಗಲೇ. ಓಕೆ, ಸ್ವಲ್ಪ ಡೆಟಾಲ್ ಹಾಕ್ಬಿಟ್ಟು ಕಾಲೆಲ್ಲ ಉಡ್ಸ್ಕೊಬಿಟ್ರೆ ಬೆಸ್ಟ್. ಆಮೇಲೆ ಪ್ಲೀಸ್ ಕಚ್ಕೊಳ್ಳಿ. ಎಲ್ಲ ಕರೆಕ್ಟಾಗಿ ಹಾಕೊಂಡ್ರಪ್ಪ. ಕಚ್ಕೊಬಿಟ್ಟದು ಕಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಂಟೆಂಟ್ಸಿಗೆ ನೀವು ಯಾವನೇ ನೀನು ಹಾಕೋಡಿ. ಸೊ ಈ ಸ್ಪರ್ಧೆಗೆ ಒಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನದ ಐಡಿಯಾ ಬಂದು ರೋಹಿತ್. ಥ್ಯಾಂಕ್ಸ್ ರೋಹಿತ್. ಪರಮ ಜ್ಞಾನಿ ಕಡೆಯ. ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಸ್ವಲ್ಪ ಟೈಮ್ ಆಗಿದೆ, ಹೋಗೋದ. ಅಲ್ಲಿ ಹೋಯ್ತು ರೂಮ್ ಕೀ ಕೊಟ್ಬಿಟ್ಟು ಹಂಗೆ ಹಿಂಗೆ ವಾಪಸ್ ಹೋಗೋದು. ಸೊ ನಾವು ಟ್ರೆಕ್ಕಿಂಗ್ ಡೆಸ್ಟಿನೇಷನ್ ಪಾಯಿಂಟ್ಗೆ ಹೊರಟು ಇಲ್ಲಿಂದ 1 ಕಿಲೋಮೀಟ್ರು, ಏನೋ 20 ಮಿನಿಟ್ಸ್ ಆಗುತ್ತೇನೋ ರೀಚ್ ಆಗಿ. A few moments later. ಅಂಗಡಿ ಇದೆ, ಬಿಡಿ ಬ್ರೋ, ನೀವು ಅಂಗಡಿ ಇದೆ, ಬರ್ಬೇಕಾದ್ರೆ ಕೇಳ್ಕೊಬರ್ರಪ್ಪ. ಗೊತ್ತಾಗಲ್ಲ ಅಲ್ಲಿ ಸ್ಪಾಟ್. ಫುಲ್ಲಿ ರೀಚ್ ಆದ್ವಿ. ಅಲ್ಲಿ ಕಾಣ್ತಿದೆಯಲ್ಲ ಗ್ಯಾಪ್. ಇಲ್ಲೊಂದು ದಾರಿ ಇದೆ ಕಣ. ಓಲ್ಡ್ ಹಾಕಿಲ್ಲಲ್ಲ ಇಲ್ಲಿ. ಅಯ್ಯ, ಆ ಕಡೆ ಹೋಯ್ತಿದ್ಯೋ, ಬೀಜಿ ಐತಲ್ವಾ. ನೀ ಯಾಕೆ ಅಲ್ಲಿ ಹೋಯ್ತಿದ್ಯಾ? ಈ ಬಾರಲ್ಲ ಈ ಕಡೆಗೆ. ಬೇಗ ರೆಸ್ಟಾ ನಡಿಯೋ. ಇನ್ನೊಂದು ಸ್ವಲ್ಪ ಹೊತ್ತು ಚಾಮುಂಡಿ ಬೆಟ್ಟ ಎಷ್ಟು ದಿವಸಕ್ಕೊಂದ್ಸಲ ಹತ್ತಿದ್ದೀರಾ? ಇರ ಇನ್ನೂ ಐತೆ. ಇರೋ ಬೇಡ 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 ಸುತ್ಕೋಬೇಡ. ಇಲ್ಲಿಂದ ಭಟ್ರ ಮನೆ 2.5 ಕಿಲೋಮೀಟ್ರು. ಸ್ವಲ್ಪ ಈ ರೋಡ್ ಟಫೆಸ್ಟ್ ಇದೆ. ಭಟ್ರ ಮನೆ ಬೇರೆ ರೋಡ್ ಐತಾ? ಇದೇ ರೋಡ್. ಅಡುಗೆ ತಿಂಡಿ ಎಲ್ಲ ಹೆಂಗ್ ಮಾಡ್ತಾರೆ ಮತ್ತೆ? ನೀರು ಸ್ವಲ್ಪ ಜೋರಾಗೆ ಬದೈದೆ ಅನಿಸುತ್ತೆ. ಈಗ ಯಾಕೆ ನೋಡು ಯಪ್ಪ, ಯಾಕೆ ಮಕ್ಕೆ ಹೊಡಿತಿದ್ದೆ. ಆ ಕಡೆ ತಿರುಸು. ಹೆಂಗೈತೆ ಫೀಲು? ಹಾಯ್, ಗುಡ್ ಗುಡ್. ಹೆಂಗೈತೆ? ಚೆನ್ನಾಗೈತೆ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಕಿಲೋಮೀಟರ್ ಇದೆ? 2 ಆಗಿಲ್ಲ ಅನ್ಸುತ್ತೆ. ಹಾಲಿಕ್ಕಿದ ಹರಿತಾ ಇದೆ. ಅರ್ಥವಾಯಿತು ಬಿಡಿ. ಅಪ್ಪ, ಇಲ್ಲಿಂದ ಸ್ವಲ್ಪ ಸ್ಲ್ಯಾಂಟ್ ಐತೆ. ಸ್ಲ್ಯಾಂಟ್ ಅಂದರೆ ರೋಡ್ ಸ್ಟ್ರೈಟ್ ಆಗೈತೆ. ಅಪ್ಪ, ಅಲ್ಲಿಂದ ನರಕ ಇತ್ತು. ನರಕ ಅಂದರೆ ಸೂಪರ್ ನರಕ. ದತ್ತ ಫೀಲ್ ಆಗ್ತಿತ್ತು ಇಲ್ಲಿಂದ. ಅಯ್ಯೋ, ತಿರ್ಗಾ ಮೇಲೆ ಬಂತು. ತಗೊಳಪ್ಪ ಫೀಲು. ನಮ್ಮ ರೋಹಿತ್ ಅವ್ರು ಮುಂದೆ ಇದ್ದಿದ್ದವರು ಹಿಂದೆ ಹುಡ್ಕೊಬಿಟ್ಟಾರೆ. ನಾವು ಹಿಂದೆ ಮುಂದೆ ಬಂದ್ಬಿಟ್ಟಿದ್ದೀವಿ.
ರೋಹಿತ್ ಅವ್ರ ಹಿಂದೆ ನಾವು ಮುಂದೆ. ಟೈಮ್ 5 ಗಂಟೆ ಗಂಟ ಏನೋ ಸೌಂಡ್ ಇಲ್ಲ, ಫುಲ್ ಸೈಲೆಂಟ್ ಇತ್ತು. ಈಗ 6:30 ಪಕ್ಷಿಗಳ ಸೌಂಡು, ಅದು ಸೌಂಡ್ ಕೇಳ್ಕೊಂಡು ಹೋಗ್ತಾ ಇನ್ನೂ ಮೋಟಿವೇಶನ್. ನಮ್ಮ ರೋಹಿತು ಶೂ ಎಲ್ಲ ಫುಲ್ ಹಿಂದೆ ಉಳ್ಕೊಬಿಟ್ಟವ್ರೆ, ತುಂಬ ಹಿಂದೆ ಬಂದೇ ಇಲ್ಲ. ಹಾಫ್ ಆನ್ ಅವರ್ ಆಯಿತು ನೋಡಿ. ರೋಹಿತ್ ಮುಂದೆ ಇದ್ದ, ಹಿಂದಕ್ಕೆ ಹೋಗ್ಬಿಟ್ಟು ನಾನೇ ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ. ಅಂಜಾನ್ ಎತ್ತಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದ. ಶೆಟ್. Few moments later. 7 ಗಂಟೆ 855 ಸ್ಟೆಪ್ಸ್ ಹತ್ತಿದ್ದೀನಿ. ಯಪ್ಪ, ಓ ಏನು ಎಲ್ಲ ರೋಡು ಹಿಂಗೆ ಐತೆ ಎಲ್ಲ. ಅದು ಬೇರೆ, ಅದರಲ್ಲಿ 2 ಥರ ಐತೆ. ಇದು ಡಿಫಿಕಲ್ಟ್ ರೋಡು, ಅಂದರೆ ಯೂತ್ಸ್ಗೆ. ಎಲ್ಲಿ ಹಾಕ್ದಿರೋರು ಈ ಥರ ರೂಟಲ್ಲಿ ಹೋಗ್ಬೋದು. ಸ್ವಲ್ಪ ವಯಸ್ಸಾದವ್ರೆ ನೆಕ್ಸ್ಟ್ ಲೆವೆಲ್ ಹತ್ತವ್ರೆ. ನಾವು ಹಿಂದೆ ಹತ್ತಲಿಲ್ಲ ಅಂದರೆ ಕಷ್ಟ. ಎಷ್ಟಾಗೋದು ಅಷ್ಟು ಬೇಗ ಹತ್ಬೇಕು, ಇಲ್ಲ ಡೌಟ್ ಹೊಡ್ಬಿಡ್ತದೆ. 6 ಗಂಟೆ ಕೆಳಗೆ ಇಳಿಲೇಬೇಕು. 6 ಗಂಟೆ ಕೆಳಗೆ ಇಳಿಲೇಬೇಕು. ನೀ ಕಾಸ್ಟ್ ಎಲ್ಲಿದ್ರು ರೋಹಿತು? ಅಯ್ಯೋ, ಇನ್ನ ಕೆಳಗಿದ್ರು ಅಂತ ಅವನು ಇಬ್ರು ಒಂದೇ ಹತ್ರ ಅವ್ರೆ. ಹೆಂಗ ನಿಮ್ಮೆಲ್ಲ ಒಂದೊಂದು ಬಿಸ್ಕೆಟ್ ಹಾಕೋ ಹತ್ತಿತಾ ಇದ್ದೀರಾ. ನಾನು 2 kg ಬ್ಯಾಗು, ಕ್ಯಾಮ್ರಾ, ಅದು ಆಳು ಮುಳು ಹತ್ತಿತಾ ಇದ್ದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಎದೇನ್ ಬಡ್ ಬುಲೆಟ್ ನಿಧಾನಕ್ಕೆ ಹತ್ತಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇನ್ನೂ ಲೇಟ್ ಆಯ್ತಾ ಇದ್ರೆ ಎಲ್ಲ ಆಗಲ್ಲ. ಆಮೇಲೆ ಏನು ರೋಡ್ ಎಷ್ಟು ಸಣ್ಣಕ್ಕೈತೆ. ಯಾವುದು ಇದೆಲ್ಲ ನೀರವ್ರದ್ದು ಆಗಿರೋದು ಕಣ. ಮೊದ್ಲು ಇನ್ನ ಕಡ್ದಿತ್ತು ಅನ್ಸುತ್ತೆ, ಈಗ ಹೆಂಗ ಹೊತ್ತಕಾರ ಪರವಾಗಿಲ್ಲ. ಮೊದ್ಲಿನ ಮಣ್ಣಿದ್ದಾಗ ಹೆಂಗ್ ಹತ್ತಿರ್ಬೇಕು ಹೇಳು. ಅಂದ್ರೆ ನಾವುಗಡೆ ಓಡಾಡಿ ರೋಡ್ ಆಗ್ಬಿಡೈತೆ. ಮೊದ್ಲು ಬರೀ ಮಣ್ಣೆ, ಕಲ್ಲಿಲ್ದಲೆ ಬರೀ ಮಣ್ಣೆ ಇತ್ತಲ್ಲ, ಅವಾಗ ಹೆಂಗ್ ಹತ್ತೇಳು, ಗಿಡ ಹಿಡ್ಕೊಂಡೆ ಹತ್ಬೇಕಾಗಿತ್ತು. 5 ಗಂಟೆ ಮೇಲೆ ಫುಲ್ ಸೌಂಡೇ ಇಲ್ಲ. 6 ಗಂಟೆ ಮೇಲೆ ಪಕ್ಷಿಗಳ ಸೌಂಡು ಫುಲ್. 6 ಮೇಲೆ ಯಾರು ಯಾವ ಇದು ಅವನಾ? ಧನುಷ್ ಅಯ್ಯೋ ಹತ್ತು ಅನ್ಕೋಣ. ನೆನ್ನೆ ಫುಲ್ಲು ಟೇರ್ನ ಫುಲ್ಲು ಜೋಶಲ್ಲಿ ಎಳೆದಿದ್ವಿ. ನನ್ನ ಜಿಮ್ಮಲ್ಲೂ ಅಷ್ಟೊಂದು ನೀರು ಬರಲಿಲ್ವೇನೋ, ಬೇವ್ರು ಕಿತ್ಕೊಂಡು ಅರ್ಧ ಲೀಟ್ರಿಗೆ. ನಿಜ ಇಲ್ಲ, ನಾನು ಏನನ್ಕಂಡೆ, ಥ್ರೆಡ್ ಮಿಲ್ಲಲ್ಲಿ ಓಡ್ಬಿಟ್ಟು ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡು 2 ಪುಷಪ್ಸ್ ಹೊಡ್ಕೊಂಡು ಬಂದ್ಬಿಟ್ರೆ ಆಗೋಯ್ತದೆ. ಅವೆಲ್ಲ ಬುಲ್ಶೆಟ್. ಅದು ಅಳಿಸೋಗಿರೋ ಪುಳಿಯೋಗರೆಗೆ ಒಣಗೋಗಿರೋ ಒಗ್ಗರಣೆ ಹಾಕ್ದಂಗಿದೆ ನಿನ್ನ ಮಾತು. ಅದೆಲ್ಲ ಏನಕ್ಕೆ ಉಪಯೋಗನೇ ಇಲ್ಲ. ಇನ್ನು ಡಬಲ್ ತ್ರಿಬಲ್ ಮಾಡಬೇಕು ಬರ್ಬೇಕಂದ್ರೆ. ಬಟ್ ಏನಿಲ್ಲ, ಹತ್ಬೇಕು ಸ್ವಲ್ಪ. ಅಲ್ಲೊಂದು ರೂಟು, ಈ ಕಡೆ ಒಂದು ರೂಟು, ಈ ಕಡೆ ಒಂದು ಫುಲ್ ಟೋಟಲ್ ಕನ್ಫ್ಯೂಸು. ಏನು ಅರ್ಥವೇ ಆಯ್ತಲ್ಲ. ನಮ್ಗಿಂತ ವಯಸ್ಸಾದವ್ರು ಹತ್ತುತ್ತವ್ರೆ, ನಮ್ಗೆ ಹತ್ತಕ್ಕೆ ಊರಿತೈತಿ. ಇಲ್ಲಿ ಪಬ್ಜಿ ಆಡ್ಕೊಂಡು ಡಿಸ್ಕ ಮಾಡ್ದಂಗಲ್ಲ, ಪಾರ್ಟಿ ಪಬ್ಗೆ ಹೋಗ್ಬಿಟ್ಟು ನೈಟು DJ ಮಾಡ್ದಂಗಲ್ಲ, ದುಡ್ಡು ಕೊಟ್ಬಿಟ್ಟು ಒಂದು ಲೋಟ ಬಿಯರ್ ಕೊಡೋದು. ನೇಚರ್ ಇಲ್ಲಿ ಕರೀತೈತೆ ಬಾ ಅಂತ. ವಿ ಚೂಸ್ ಡಿಫಿಕಲ್ಟ್ ಓನ್ಲಿ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ನೇಚರ್ ಅಂತಿದೆ. ನಿಮ್ಮಂಥವ್ರನ್ನೆಲ್ಲ ಎಷ್ಟು ನೋಡಿಲ್ಲ, ಎಂಥ ಫಿಟ್ನೆಸ್ ಅವ್ರು ನೋಡಿಲ್ಲ ನಾವು. ಟ್ರಕ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೋ, ಮುಂದೆ ನೇಚರ್ ಅಷ್ಟೇ ಬ್ಯೂಟಿಯಾಗಿರುತ್ತಂತೆ. ಫಾರೆಸ್ಟ್ ಆಫೀಸರ್ 1 ಕಿಲೋಮೀಟ್ರು. ಯಾಕೆ ಬ್ಲಡ್ ಡೊನೇಷನ್? ಜಿಗಡೆ ಬ್ಲಡ್ ಡೊನೇಷನ್. ಯಪ್ಪ ಬೇವು ಸಿಕ್ತು ಸ್ವಲ್ಪ. ಇದೆಲ್ಲ ಖರ್ಚೈತೆ. ಅಲ್ಲ ಎಲ್ಲಿ ಗಂಟದು ಗೊತ್ತಾಯ್ತು. ಏನಾಗಿದೆ ತೆಗಿಯೋದಾ? ಈಗಲೇ ತೆಗೀರಿ. ಡೆಟಾಲ್ ಆಯ್ತಾ? ಕೈಯಲ್ಲಿ ಹಿಂಗೆ ಅಂದರೆ ಹೋಗುತ್ತಂತೆ. ಆಯ್ತಾ ಅಲ್ಲಿ ಬಿಸಿಲಿರುತ್ತೆ. ಏನು ಇಟ್ಕೊಳ್ಳಿ ತೆಗೀರಿ ಸಾಕ್ಸು. ಏನೋ ತಪ್ಸಿರೋದು ಇರ್ಬೋದು. ಒಳಗಡೆ ಏನು ಹೋಗಿಲ್ಲಲ್ಲ. ನೋಡಿ ಶೂ ಒಳಗೆ ಹೋಗಿದ್ದ ನೋಡಿ. ಶೂ ಒಳಗೆ
ಓಕೆ ಫೈನ್ ಹಂಗಾರೆ. ಮೇಲೆ ಹೋಗೋಣ ಬನ್ನಿ ಅಂತ. ಹಾಂ ಮೇಲೆ ಹೋಗಿ ನೋಡೋಣ ಬಿಡಿ, ಏನಿಲ್ಲ. ಅವಾಗ ಕಾಲು ಚೆಕ್ ಮಾಡ್ಕೊತಿರ್ಬೇಕು. ಅಲ್ಲೂ ಕುತ್ಕೊತಿದ್ರೆ ಆ ಥರ ಆಗುತ್ತೆ ಅನ್ಸುತ್ತೆ ಅಲ್ಲ. ರೆಸ್ಟ್ ತಗೋಬಾರ್ದು. ಒಂದು ವ್ಯೂ ಲೋ, ಇಲ್ಲೆಲ್ಲ ಜೇನೈತೆ ಕಣೋ. ಥೂ, ನಾನು ಬಿಡಲ್ಲ ಕಣೋ. ಅದು ಭಟ್ಟಾರ ಮನೆ ಇನ್ನೂ ಸಿಕ್ಕೇ ಇಲ್ಲ. ನನ್ನ ಪ್ರಕಾರ 2.5 ಕಿಲೋಮೀಟ್ರು, 2.5 ಕಿಲೋಮೀಟ್ರು ಇನ್ನೂ ಮುಂದೆನೇ ಬಂದು ಅನಿಸ್ತೈತೆ ನನಗೆ. ಯಾಕೋ ದಾರಿಗಿರಿ ತಪ್ಪೋದ್ವಾ? ಚಾನ್ಸ್ ಇಲ್ಲ. ರೂಟ್ ಚೆನ್ನಾಗೈತೆ, ಬಟ್ ಆದರೆ ಸಿಕ್ಕಾಬದೆ ದೂರ ಆಯಿತು. ಯಾಕಂದ್ರೆ ನಾವೇ ಸ್ವಲ್ಪ ಕ್ಯಾಪ್ ತಗೋತಿದ್ದೀವಿ. ಹತ್ಬೇಕಾದ್ರೆ ಒಬ್ಬನೇ ಹತ್ತಿದ್ದೆ ಬಾಯಿ ಮುಚ್ಕೊಂಡು. ಹುಡುಗರು ಸಿಕ್ಕಿದ್ರ ಮತ್ತೆ ಆಡ್ಕೊ ಹೋಗ್ತಾ ಇದ್ದೀನಿ. ಅಲ್ಲೇ ಲೇಟ್ ಹೊಡಿತಾ ಇರೋದು. ಇಲ್ಲ, ನನಗೆ ಭಟ್ರ ಮನೆಯಿಂದ ಅಡುಗೆ ಮಾಡ್ತಾರಲ್ಲ ಅಷ್ಟು ಜನಕ್ಕೆ ಸಾಮಾನು ಹೆಂಗೆ ತಗೋಯ್ತಾರೆ ಅಂತ ಡೌಟು ನನಗೆ. ಹೆಂಗೆ ತಗೋಯ್ತಾರೆ ಸಾಮಾನು ಅಂತ. ಸಾಮಾನು ಅಂದರೆ ಅಕ್ಕಿ, ರೈಸು, ಅನ್ನ. ಅರ್ಥ ಆಯ್ತು ಅನ್ಸುತ್ತೆ. ಎನರ್ಜಿ ಡ್ರಿಂಕು. ಹಾಂ, ತೂತ್ ಮಾಡೋಕ್ಕೆ ತೂತಿಲ್ಲ, ಕೈಯಲ್ಲೇ ತೂತ್ ಮಾಡಬೇಕು. ಅದೇ ಅದಲ್ವಾ? ಅಲ್ಲೈತಲ್ಲ, ಅಲ್ಲಿ ಇದೈತಲ್ಲ ಟವರ್, ಅದಾ? ಅಲ್ಲಿ ಟವರ್ ಕಾಣ್ತಿದ್ದಲ್ಲ, ಅದಾ? ಓ, 4-5 ರೂಟ್ ಐತೆ. ಇಲ್ಲಿ ತಲೆ ಕೆಟ್ಟೋಯ್ತಿದೆ. ಇಲ್ಲ ಅಲ್ಲ ಕಣ, ಒಂದು ಬೋರ್ಡೇ ಕಂಡಿಲ್ವ ಕಣ್ಣಿಗೆ? ಅದಾ? ಇದೇ ಭಟ್ರ ಮನೆನಾ? ಇದೇ ಇರ್ಬೇಕಲ್ವಾ ಬ್ರೋ? ಅದೇ ಧನುಷ ಫೋನ್ ಮಾಡಿದ್ದು. ಓ, ಇದೆ ಇದೆ ಇದೆ. ಈ ಕಡೆಯಿಂದ ಹಿಂಗೆ ಹೋಗ್ಬೇಕು. ಅದೇ ಭಟ್ರ ಮನೆ ಬಂತು ಫೈನಲಿ. ಫೈನಲಿ ಭಟ್ರ ಮನೆ ಬಂತು ಕಣಪ್ಪ. ಒಂದು ಸಣ್ಣ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಫಸ್ಟ್ ಪಾಯಿಂಟ್ ಕಂಪ್ಲೀಟ್ ಮಾಡಿದ್ದೀವಿ. ನನಗೆ ಭಾಳ ಸಂತೋಷ ಆಯ್ತು ಅವತ್ತು. ಇಲ್ಲ, ಅಲ್ಲೇ ಒಳಗಡೆ ಇರ್ತೇನೆ, ಹೋಗ್ಬಿಟ್ಟು ನೋಡೋದು. ಇಲ್ಲ ಹೋಗೋದ ಹೊರಡೋದ ಅಂತ ಫೋನ್ ಮಾಡಿರ್ಬೇಕು ನಾನು. ಸೊ ಫ್ರೆಂಡ್ಸ್, ಇದೆ ಭಟ್ರ ಮನೆ. ಇದು ಭಟ್ರ ಮನೆ ನಾಯಿ. ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿಗೆ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನಗೇನೆ. ಏನು ಬೈ ತಲೆ ಕೆಡಿಸ್ಕೊಬೇಡ, ಏನು ಮಾಡಲ್ಲ. ಹಿಂಗೆ ಹೋಗ್ಬೇಕಾ? ಸಾರಿ, ಭಟ್ರ ಮನೆ ಏರಿಯಾ ಇದು. ಭಟ್ರ ಮನೆ ಬರೋಕ್ಕೆ ಇಷ್ಟು ಈಗ ಬಿಟ್ಟಿದ್ದು. ಎಷ್ಟು ಗಂಟೆ ತಲುಪಿದ್ದೀನಿ? 8 ಗಂಟೆ, ಹತ್ತತ್ರ 8 ಗಂಟೆ ಆಯಿತು. ಅದೇ ಸೇಮ್. ಹಾಂ ಬರೋದ ಕರೀತವ್ರ ಬಂದು ಸುಮ್ಮ ಬೈಸ್ಕೊಬಿಡ ಕರೀತವ್ರು ನನಗೆ. ಮೈಸೂರು. ಹಾಂ, ಅವ್ರು ಏನು ಹೇಳಿದ್ರು ಮತ್ತೆ ಅಲ್ಲಿ ಹೋಗಿ ಕೇಳಿದ್ದ ಇದ್ದಲ್ಲ? ಇಲ್ಲ, ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ನಂಗೆ? ಇಲ್ಲಿ ಕೇಳಿದವ್ರು ಹೇಳಿದ್ರು. ಹೌದಾ? ಎಷ್ಟು ಜನ ಇದ್ದಾರೆ? 5. ಈಗ ಸದ್ಯಕ್ಕೆ 3 ಜನ ಇರೋದು. ಒಬ್ಬ ಬಂದು ಹೋಗಿದ್ದಾನೆ ಅನ್ಸುತ್ತೆ, ಇನ್ನೊಬ್ಬ ಬರ್ತಾ ಇದ್ದಾನೆ ಇನ್ನು. ಇಲ್ಲಿ ಬಂದು ಹೋಗ್ಲಿಲ್ಲ, ಅವ್ರ ಮೇಲೆ ಹೋಗಿದ್ದಾನೆ. ಓಕೆ. ಈಗ ಎಂತ ನಿಮ್ಮ ಕತೆ ಅಂತ? 5 ಮಂದಿ. ಈಗ ಎಷ್ಟು? ಈಗ 3. ಈಗ 3. ಧನುಷ್ ಬರ್ಸೋಣ ನೋಡು. ಇಲ್ಲ ಬರ್ಸಿಲ್ಲ, ಅವನು ಹಂಗೆ ಹೊಂಟೋಗೋಣ ಅನ್ಸುತ್ತೆ. ಯಾರು? ಧನುಷ್ ಅಂದ್ರೆ ಬರ್ಸಿಲ್ಲ, ಬರ್ಲಿಕ್ಕೆ ಬಂದ್ರಲ್ಲ. ತಿಂಡಿ ತಿಂದ ಒಬ್ಬ ಅಂತ ಆಟ ಹಾಕಿದ. ಅಲ್ಲಿ ಧನುಷ್ ಅಂತ ಹೆಸರಿದೆ ನೋಡಿ. ಅಲ್ಲ, ಇಲ್ಲಿ ಬರ್ಲಿಲ್ಲ ಅಂತ ಯಾರು? ಇವಾಗ ಸದ್ಯಕ್ಕೆ ನಾವು 3 ಜನ ಇದೀವಿ. 3 ಜನ ಹೇಳಲ್ಲ. ಎಕ್ಸ್ಟ್ರಾ ಬಂದ್ರೆ ಮೋಸ್ಟ್ಲಿ ಅವ್ರು ಬರ್ಸ್ಕೊಂಬೋದೇನೋ. ಬೈಸ್ಕೊಂತ ನೀನು ತೆಗೆದು ಹೊಡಿರಲ್ಲ, ಬಟ್ ಅವನ ಒಬ್ಬ ಬರ್ಸಿದಾನ ಇಲ್ವ ಅಂತ ನಮಗೆ ಡೌಟ್ ಇದೆ. ಒಂದ್ ಸ್ವಲ್ಪ ನೋಡ್ತೀರಾ? ಧನುಷ್ ಅಂತ ಇಲ್ಲಿ ಬಂದಿ ಹೋಗಿದ್ದಾನ ಇಲ್ಲ ಹಂಗೆ ಹೊಂಟೋಗಿದ್ದಾನ ಅಂತ ಅಷ್ಟೇ. ನಾನು ಅದೇ ಹೇಳಿದಲ್ಲ, ಇಲ್ಲಿ ಯಾರು ಬರ್ಲಿಲ್ಲ ಅಂತ ಹೇಳಿದಲ್ಲ. ಹಂಗಾರೆ ಇಲ್ಲಿ ನೋಡಿ, ಈಗ ಬರ್ಸಿದ್ ಇಲ್ಲೇ ಉಂಟು ನೋಡಿ. ಈಗ ನೀವೇ ನೋಡಿ ಅಲ್ಲಿ ಎಷ್ಟು ಉಂಟಂತ. ಸರಿ, ಮತ್ತು ಸುಧಾನ ಉಂಟು. ಈಗ ಎಂತ ಹೇಗೆ ಬರೀಬೇಕು? ಈಗ 5 ಜನ. 5 ಜನ ಮಧ್ಯಾಹ್ನ ಊಟ. 5 ಜನ ಮಧ್ಯಾಹ್ನ ಊಟ. ಈಗ 3 ಜನ. 5 3 8 ಟೋಟಲ್ 1200 ಕೊಡ್ಬೇಕು. ಈಗ 12 ಗಂಟೆಗೆ ಪೂಜೆ ನಡೆಯುತ್ತಾ? ಥ್ಯಾಂಕ್ ಯು ಸರ್. ಬರ್ತೀವಿ ಬಿಡಿ ಮಧ್ಯಾಹ್ನ. ಹಾಂ, ಓಕೆ. ಹಾಂ, ಅವರು ಇನ್ನೇ ಬಂದಿದ್ದಾರೆ ಅಲ್ಲಿ ಆ ಕಡೆಯಿಂದ. ಆ ಕಡೆಯಿಂದ.
ಹಾಂ ಇದಾ ಹಾಂ ಸರಿ ಸರಿ ಹಾಂ ಎಂತ ನಿಮ್ಮ ತಿಂಡಿ ಊಟ ಇಷ್ಟೊಂದು ಬಜೆಟು ಹಾಂ ಹಾಂ ಒಬ್ಬರೇ ಹಾಂ ಬಂದರೆ ಎಂತ ಭಟ್ರು ಮನೆ ನಾಯಿ ಎಂತ ಮಾಡೋದು ಎಂತ ಊಟ ಇವತ್ತು ತಿಂಡಿ ದಿಸ್ ಟು ಎಕ್ಸ್ಪೆನ್ಸಿವ್ ಯಾಕೆ ಏನೂ ಮಾಡೋಕ್ಕಾಗಲ್ಲ ಇಷ್ಟು ದೂರದಿಂದ ಬಂದು ಊಟ ಮಾಡಬೇಕಂದ್ರೆ ಹಾಗೆ ಆಗುತ್ತೆ ಇದು ನೀರಿನ ಬಾಟ್ಲು ಎತ್ಕೋ ನೀರಿನ ಬಾಟ್ಲು ನೀರು ಚೆನ್ನಾಗಿದೆ ಏನು ಕೋಲ್ಡ್ ಐತೆ ನೀರು ಸಾಕಾಗೈತೆ ನೋಡಿ ಇದನ್ನು ಕುಡಿಬೋದು ಈ ನೀರನ್ನ ಇದು ಮೇಲ್ಗಡೆ ಬೆಟ್ಟದ ಮೇಲಿಂದ ನೀರು ಬರೋದು ನೀರು ಸೂಪರ್ ಇದೆಯಲ್ಲ ಇಲ್ಲೇ ಕಣ ಮುಂಚೆ ಟೆಂಟ್ ಇತ್ತು ಈಗ ಹೀಗಿಲ್ಲ ಅಲ್ಲಿ ವಾಶ್ರೂಮ್ ಐತೆ ಇಲ್ಲಿ ಟೆಂಟ್ ಹಾಕೋತಿದ್ರು ಈಗ ಸದ್ಯಕ್ಕೆ ಈಗ ಬಿಡ್ತಾ ಇಲ್ಲ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ಯಾರಿಗೆ ಹಾಕಿದ್ದಾರೆ ಇಲ್ಲೇ ವಾಸ ಮಾಡೋರು ಅನ್ಸುತ್ತೆ ಸೊ ಇದು ಭಟ್ರು ಮನೆ ಅಂದರೆ ಹಿಂಗಿಂದ ಹಿಂಗೆ ಹೋಗ್ಬೇಕು ಮೇಲೆ ಈಗ ಟೆಂಟ್ ಅಲೌಡ್ ಇಲ್ಲ ಇದ್ದಿದ್ರೆ ಇಲ್ಲಿಂದ ಈ ಪಾಯಿಂಟಿಂದ ಶುರು ಆಯ್ತಿದ್ದು ಟ್ರೆಕ್ಕಿಂಗು ನಾವು ಸ್ಟಾರ್ಟಿಂಗಿಂದ ಶುರು ಮಾಡಿ